ಹರಿವನಪುರ ಹೆಸರಿಗೆ ತಕ್ಕಂತೆ ಹಸಿರಿನಿಂದ ಕಂಗೊಳಿಸುವ ಸುಂದರ ಹಳ್ಳಿ. ಇಲ್ಲಿನ ಮಣ್ಣು ಬಂಗಾರ ಬೆಳೆಯುತ್ತದೆ ಎನ್ನುವುದು ನಂಬಿಕೆ. ಇದೇ ಊರಲ್ಲಿ ಬಸಣ್ಣ ಎಂಬ ರೈತ ತನ್ನ ಮಗ ಮುತ್ತುವಿನ ಜೊತೆ ವಾಸವಿದ್ದ. ಬಸಣ್ಣನಿಗೆ ಈ 1 ಎಕರೆ ಜಮೀನು ಕೇವಲ ಆಸ್ತಿಯಲ್ಲ, ಅದು ಅವನ ಉಸಿರು. ನೋಡಪ್ಪ ಮುತ್ತು, ಈ ಮಣ್ಣು ನಮ್ಮನ್ನು ಯಾವತ್ತೂ ಕೈಬಿಟ್ಟಿಲ್ಲ. ನಿನ್ ತಾಯಿ ಕಾಯಿಲೆ ಬಿದ್ದಾಗ ಅವಳನ್ನು ಉಳಿಸ್ಕೊಳ್ಳಕ್ಕೆ ಇದೇ ಮಣ್ಣಿನ ಮೇಲೆ ಸಾಲ ಮಾಡಿದೆ. ಅವಳು ಉಳಿಲಿಲ್ಲ, ಆದರೆ ಈ ಮಣ್ಣು ನಮಗಾಗಿ ಉಳಿದಿದೆ. ಅಪ್ಪ, ಸಾಲ ಮಾಡಿದ್ದು ತಪ್ಪಲ್ಲ, ಆದರೆ ಆ ಬೈರೇಗೌಡನ ಹತ್ರ ಮಾಡಿದ್ದು ತಪ್ಪು. ಅವನ ಕಣ್ಣು ನಮ್ಮ ಹೊಲದ ಮೇಲಿದೆ ಅಂತ ಇಡೀ ಊರಿಗೆ ಗೊತ್ತು. ಹೀಗೆ ಬಸಣ್ಣ ತನ್ನ ಮಗ ಮುತ್ತುವಿನ ಜೊತೆಗೆ ಮಾತಾಡ್ಕೊಳ್ತಾ ಇರ್ತಾನೆ. ಇನ್ನೊಂದ್ ಕಡೆ ನೋಡಕ್ ಹೋದ್ರೆ ಬೈರೇಗೌಡ ಊರಿನ ಅತಿ ದೊಡ್ಡ ಬಡ್ಡಿ ವ್ಯಾಪಾರಿ. ಮನುಷ್ಯರಿಗಿಂತ ಮಣ್ಣಿನ ಬೆಲೆ ಅವನಿಗ್ ಗೊತ್ತು. ಯಾಕಂದ್ರೆ ಅದನ್ನು ಮಾರಿ ಫ್ಯಾಕ್ಟ್ರಿ ಕಟ್ಟೋ ಹಪಾಹಪಿ ಅವಂದು. ನೋಡು ರಾಮಯ್ಯ, ನಾನು ನಿನಗೆ ಸಾಲ ತೀರ್ಸೋಕೆ ಇವತ್ತಿನ ತನಕ ಸಮಯ ಕೊಟ್ಟಿದ್ದೇನೆ. ನೀನು ತೀರ್ಸಿಲ್ಲ, ಹಾಗಾಗಿ ನಿನ್ನ ಪೂರ್ತಿ ಜಮೀನು ನಾನು ಜಪ್ತಿ ಮಾಡ್ತಿದ್ದೇನೆ. ಇದು ಬೈರೇಗೌಡ. ನೋಡಿದ್ರಲ್ಲ ಹೇಗೆ ಇವನು ಜನರಿಗೆ ಕಡಿಮೆ ದುಡ್ಡನ್ನ ಸಾಲವಾಗಿ ಕೊಟ್ಟು ಅವರ ಜಮೀನನ್ನ ಹೇಗೆ ತನ್ನ ಹೆಸರಿಗೆ ಮಾಡಿಸ್ಕೊಳ್ತಾನೆ ಅಂತ. ಇದೇ ಈ ಬೈರೇಗೌಡನ ವ್ಯವಹಾರ ಆಗಿತ್ತು. ಮರುದಿನ ಬೆಳಿಗ್ಗೆ ಬಸಣ್ಣ ತನ್ನ ಮಗ ಮುತ್ತುವಿನ ಜೊತೆ ಯಥಾಪ್ರಕಾರವಾಗಿ ಹೊಲಕ್ಕೆ ಹೋಗ್ತಾರೆ. ಹೀಗಿರುವಾಗ ಬೈರೇಗೌಡ ಟ್ರ್ಯಾಕ್ಟರ್ ಅನ್ನು ತೆಗೆದುಕೊಂಡು ಬಸಣ್ಣನ ಹೊಲದ ಹತ್ತಿರಕ್ಕೆ ಬರುತ್ತಾನೆ. ಏನೋ ಬಸಣ್ಣ, ಮಗನ್ ಜೊತೆ ಸೇರಿ ಏನೋ ಪ್ಲಾನ್ ಮಾಡ್ತಾ ಇದೀಯಾ? ಇನ್ನೂ ಎಷ್ಟು ವರ್ಷ ಈ ಮಣ್ ಕೆರೆದು ಬದುಕ್ತೀಯಾ? ಸುಮ್ನೆ ಪೇಪರ್ ಮೇಲೆ ಸಹಿ ಹಾಕು. ನಿನಿಗೊಂದಷ್ಟು ಹಣ ಕೊಡ್ತೀನಿ, ಮಗನ್ನ ನಗರಕ್ಕೆ ಕಳಿಸು. ಬೇಡ ಗೌಡ್ರೆ, ನನ್ನ ಹೆಂಡತಿ ಸತ್ತಾಗ ನೀವು ಕೊಟ್ಟ 10,000ಕ್ಕೆ ನಾನು ಇವತ್ತಿನವರೆಗೂ ಬಡ್ಡಿ ಕಟ್ತಲೇ ಇದ್ದೀನಿ. ನನ್ನ ಹೊಲ ಮಾತ್ರ ಕೇಳಬೇಡಿ. 10,000 ಈಗ 8 ಲಕ್ಷ ಆಗಿದೆ ಕಣೋ. ನಾಳೆ ಸಂಜೆ 6 ಗಂಟೆ ಒಳಗೆ ಹಣ ಕೊಡ್ಲಿಲ್ಲ ಅಂದ್ರೆ ಈ ಹೊಲಕ್ಕೆ JCB ಬರುತ್ತೆ, ಇಲ್ಲಿ ಕೆಮಿಕಲ್ ಫ್ಯಾಕ್ಟರಿ ಎದ್ದೇಳುತ್ತೆ. ಗೌಡ್ರೆ, ನಮ್ಮಪ್ಪನ ಮರ್ಯಾದೆ ಮೇಲೆ ಕೈ ಹಾಕ್ಬೇಡಿ. ನಾಳೆ ಸಂಜೆ ಸೂರ್ಯ ಮುಳುಗೋ ಹೊತ್ತಿಗೆ ನಿಮ್ಮ ಹಣ ನಿಮ್ಮ ಮುಖಕ್ಕೆ ಎಸಿತೀನಿ. ಒಂದು ವೇಳೆ ಹಣ ತರ್ಲಿಲ್ಲ ಅಂದ್ರೆ ಈ ಹೊಲ ನಿಮ್ದು. ಆದ್ರೆ ಹಣ ತಂದ್ರೆ ನೀವೀ ಊರ್ ಬಿಟ್ಟು ಹೋಗ್ಬೇಕು. ಒಪ್ಪಿಗೆನಾ? ಒಪ್ಪಿಗೆ. ಆದ್ರೆ ನೆನಪಿರಲಿ ಮುತ್ತು, 8 ಲಕ್ಷ ಅಂದ್ರೆ ಆಟ ಅನ್ಕೊಂಡಿದೀಯಾ? ನಾಳೆ ಸಂಜೆ ನಿನ್ನಪ್ಪನ್ನ ಬೀದಿಗೆ ತರ್ತೀನಿ, ನೋಡ್ತಾ ಇರು. ಏನು ಮಾಡ್ಬಿಟ್ಟಿಯಪ್ಪ, 8 ಲಕ್ಷವನ್ನು ಒಂದೇ ದಿನದಲ್ಲಿ ತರೋದು ಅಂದರೆ ಏನು? ಅದು ನಮ್ಮಿಂದ ಸಾಧ್ಯ ಇಲ್ಲಪ್ಪ. ನಾನು ಏನೋ ಒಂದು ಹೇಳಿ ಗೌಡ್ರ ಕಾಲಿಗೆ ಬಿದ್ದಾದ್ರೂ ದುಡ್ಡು ಕೊಡೋದನ್ನು ಮುಂದಕ್ಕೆ ಹಾಕ್ತಿದ್ದೆ. ನೀನು ಏನು ಮಾಡ್ಬಿಟ್ಟಿಯಪ್ಪ? ನೀವ್ ಏನು ಒತ್ತಡ ತೆಗೆದುಕೊಳ್ಬೇಡಿಯಪ್ಪ. ನಾನು ಸುಮ್ಮನೆ ಮಾತಾಡಿಲ್ಲ. ನಾನು ಏನೋ ಒಂದು ಮಾಡಿ ನಾಳೆ ಹಣ ತಂದು ಅವನ ಮುಖದ್ಮೇ ಹಾಕ್ತೀನಿ, ನೋಡ್ತಾ ಇರಿ ನೀವು. ಸವಾಲು ಹಾಕುವುದೇನೋ ಸುಲಭ, ಆದರೆ ಹಣ ತರುವುದೆಲ್ಲಿಂದ? ಮುತ್ತು ಸೋಲುವವನಲ್ಲ. ಅವನಿಗೆ ಒಂದು ವಿಷಯ ನೆನಪಾಯಿತು. ಕಳೆದ ವರ್ಷ ಕೃಷಿ ಇಲಾಖೆಯವರು ಬಂದಾಗ ಈ ಮಣ್ಣಿನಲ್ಲಿ ವಿಶೇಷ ಸುವರ್ಣಗೆಡ್ಡೆ ಇರುವ ಬಗ್ಗೆ ಹೇಳಿದ್ರು. ಹೌದು, ಇದು ಅದೇ ಗೆಡ್ಡೆ. 1 ಕೆಜಿಗೆ ಸಾವಿರಾರು ರೂಪಾಯಿ ಬೆಲೆ ಇದೆ. ನನ್ನ ಅದೃಷ್ಟಕ್ಕೆ ಈ ಹೊಲದ ಈ ಮೂಲೆಯಲ್ಲಿ ಇವು ಸಾವಿರಾರು ಸಂಖ್ಯೆಯಲ್ಲಿವೆ. ಆದರೆ ಇವನ್ನ ನಾಳೆ ಬೆಳಿಗ್ಗೆ ಒಳಗೆ ಸಿಟಿಗೆ ತಲುಪಿಸಬೇಕು. ಅದೇ ರಾತ್ರಿ ಮುತ್ತು ವಿಶೇಷ ಗಡ್ಡೆಯನ್ನು ತೆಗೆದುಕೊಂಡು ನಗರಕ್ಕೆ ಹೋಗುತ್ತಾನೆ. ಅಲ್ಲಿ ವ್ಯಾಪಾರಿಯನ್ನು ಭೇಟಿಯಾಗುತ್ತಾನೆ. ಇದನ್ನು ನಾನು ಪರೀಕ್ಷಿಸಿದ್ದೇನೆ. ಇದು ಅತ್ಯಂತ ಬೆಲೆಬಾಳುವ ವೈದ್ಯಕೀಯ ಅಂಶ ಹೊಂದಿರುವ ಗಡ್ಡೆ. ನಾನು ನಾಳೆ ಬೆಳಗ್ಗೆ ನಿಮ್ಮ ಊರಿಗೆ ಬರುತ್ತೇನೆ. ನನಗೆ ಎಲ್ಲಾ ಗಡ್ಡೆಗಳನ್ನೂ ಕೊಡಿ. ಖಂಡಿತ ಕೊಡ್ತೇನೆ ಸರ್. ನೀವು ನಾಳೆ ಬೆಳಿಗ್ಗೆ ನಮ್ಮೂರಿಗೆ ಬನ್ನಿ ಸಾಕು. ಸಮಯ ಬಹಳ ಕಡಿಮೆ ಇತ್ತು. ಮುತ್ತು ಒಬ್ಬನೇ ಆಗಿದರೆ ವಾರ ಬೇಕಾಗುತ್ತಿತ್ತು. ಆದರೆ ಇವತ್ತು ಇದು ಕೇವಲ ಬಸಣ್ಣನ ಹೊಲದ ಪ್ರಶ್ನೆಯಾಗಿರಲಿಲ್ಲ, ಇಡೀ ಹಳ್ಳಿಯ ಗೌರವದ ಪ್ರಶ್ನೆಯಾಗಿತ್ತು. ಮುತ್ತು ಹಳ್ಳಿಯ ಯುವಕರನ್ನು ಒಟ್ಟುಗೂಡಿಸುತ್ತಾನೆ. ಮುತ್ತಣ್ಣ, ನಾವೆಲ್ಲ ಇದ್ದೀವಿ. ಆ ಗೌಡನ ಅಹಂಕಾರ ಇವತ್ತು ಮಣ್ಣಾಗಬೇಕು. ಗೆಳೆಯರೇ, ನೋವಾಗದಂತೆ ಎಚ್ಚರಿಕೆಯಿಂದ ಆಗಿರಿ. ಪ್ರತಿ ಗೆಡ್ಡೆನೂ ನಮ್ಗೆ ಜೀವ ಇದ್ದಾಗೆ. ಬೆಳಗಾಗುವಷ್ಟರಲ್ಲಿ ಲಾರಿ ತುಂಬಬೇಕು. ಮರುದಿನ ಬೆಳಗ್ಗೆ ಬಸ್ಸನ್ನ ಯಥಾಪ್ರಕಾರವಾಗಿ ಕೆಲ್ಸ ಮಾಡ್ತಾ ಇರ್ತಾನೆ. ಬೈರೇಗೌಡ ಅಲ್ಲಿಗೆ ಟ್ರಾಕ್ಟರ್ನ ತಕೊಂಡ್ ಬರ್ತಾನೆ. ಏನ್ ಬಸಣ್ಣ, ಹೊಲ ಪೂರ್ಣವಾಗಿ ಖಾಲಿಯಾಗಿದೆ.
ನಿಮ್ಮ ಗೆಡ್ಡೆಗಳನ್ನು ಮಾರಿದ್ರೆ 8 ಲಕ್ಷ ಬರುತ್ತದೆ ಅಂದುಕೊಂಡಿದ್ದೀರ ಏನು? ಮಗ ಎಲ್ಲ ಮಾರ್ಬಿಟ್ಟ ಗೌಡೆ. ಏನೋ ಬಸಣ್ಣ, ಮಗ ಇನ್ನೂ ಬರ್ಲಿಲ್ಲ. ಹಣ ತರಕ್ಕೆ ಹೋದವನು ಹೆದರಿ ಓಡಿ ಹೋದ ಹಂಗಿದೆ. ಇಷ್ಟರಲ್ಲಿ ವ್ಯಾಪಾರಿ ಮುತ್ತು ಹಾಗೂ ಮುತ್ತುವಿನ ಗೆಳೆಯ ಹೊಲದ ಹತ್ತಿರ ಬರ್ತಾರೆ. ನಿಲ್ಲಿಸಿ ಗೌಡ್ರೆ, ಸೂರ್ಯ ಇನ್ನೂ ಮುಳುಗಿಲ್ಲ. ಏನ್ ಮುತ್ತು, ಎಲ್ಲಿದೆ ನನ್ನ ದುಡ್ಡು? ನಿನ್ನೆ ಏನೋ ದೊಡ್ಡದಾಗಿ ಸವಾಲ್ ಹಾಕಿದ್ದೆ, ಯಾವಾಗ ಕೊಡ್ತೀಯೋ ನೋಡೋಣ ನನ್ನ 8 ಲಕ್ಷ. ಇಲ್ಲೋಡಿ ಗೌಡ್ರೆ, ನೀವು ಕೇಳಿದ್ದು 8 ಲಕ್ಷ. ಈ ಬ್ಯಾಗ್ನಲ್ಲಿ 10 ಲಕ್ಷ ಇದೆ. 8 ಲಕ್ಷ ನಿಮ್ ಸಾಲಕ್ಕೆ, ಉಳಿದ 2 ಲಕ್ಷ ನೀವು ನಮ್ ಹೊಲದಲ್ಲಿ ಹಾಕ್ಸೋಕ್ ತಂದಿರೋ JCBಗೆ ಬಾಡಿಗೆ ಅಂತ ಇಟ್ಕೊಳ್ಳಿ. ಇಷ್ಟು ಹಣ ನಿನ್ಗೆ ಎಲ್ಲಿಂದ ಬಂತು? ಯಾವ ಬ್ಯಾಂಕ್ ನಿನ್ಗೆ ಲೋನ್ ಕೊಡ್ತು? ಗೌಡ್ರೆ, ಇವನಿಗೆ ಯಾವ ಬ್ಯಾಂಕು ಲೋನ್ ಕೊಟ್ಟಿಲ್ಲ, ಈ ಮಣ್ಣು ಕೊಟ್ಟಿದೆ. ಈ ಹೊಲದಲ್ಲಿ ಬೆಳೆದ ಸುವರ್ಣ ಗೆಡ್ಡೆಗಳು ಅಂತಾರಾಷ್ಟ್ರೀಯ ಮಾರ್ಕೆಟ್ನಲ್ಲಿ ತುಂಬ ಡಿಮ್ಯಾಂಡ್ ಇರೋ ಔಷಧೀಯ ಗಿಡಗಳು. ಇವನು ನನಗೆ ಕಳಿಸಿದ 1 ಲಾರಿ ಲೋಡ್ಗೆ ನಾನಿವತ್ತು ಅಡ್ವಾನ್ಸ್ ಕೊಟ್ಟಿದ್ದೀನಿ. ನೋಡಿದ್ರಾ ಗೌಡ್ರೆ, ನೀವಿದನ್ನ ಬರೀ ಮಣ್ಣನ್ಕೊಂಡ್ರಿ, ಆದ್ರೆ ನಮಗೆ ಇದು ಬಂಗಾರ. ನೀವು ಫ್ಯಾಕ್ಟ್ರಿ ಕಟ್ಟಿ ಹೊಗೆ ಉಗುಲ್ಬೇಕು ಅನ್ಕೊಂಡ್ರಿ, ನಾವು ಇದೇ ಮಣ್ಣಲ್ಲಿ ಆರೋಗ್ಯ ಬೆಳೆಸ್ತೀವಿ. ಇನ್ನು ಮುಂದೆ ನಮ್ಮ ಜಮೀನು ಕಡೆ ಕಣ್ಣು ಹಾಕಿದ್ರೆ ಮರ್ಯಾದೆ ಇರಲ್ಲ. ಅಷ್ಟೇ. ಬೈರೇಗೌಡ ಅಲ್ಲಿಂದ ಹಣವನ್ನು ತೆಗೆದುಕೊಂಡು ಹೊರಟಿ ಹೋದ. ಹಣದ ಅಹಂಕಾರ ಮಣ್ಣಿನ ಮುಂದೆ ಸೋತಿತ್ತು. ಮುತ್ತು ಕೇವಲ ತನ್ನ ತಂದೆಯ ಸಾಲ ತೀರಿಸಲಿಲ್ಲ, ಇಡೀ ಹಳ್ಳಿಗೆ ಹೊಸ ದಾರಿಯನ್ನು ತೋರಿಸಿದ್ದ. ಮಣ್ಣನ್ನು ನಂಬಿದವನು ಎಂದಿಗೂ ಕೆಡುವುದಿಲ್ಲ ಎಂಬ ಮಾತಿಗೆ ಇಂದು ಸಾಕ್ಷಿ ಸಿಕ್ಕಿತ್ತು.